ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಇದು ಇಡೀ ರಾಜ್ಯದ ಪ್ರಾಣಿ ಪ್ರಿಯರು ಖುಷಿ ಪಡುವಂತಹ ಸುದ್ದಿ. ಪ್ರಾಣಿ ಪ್ರಿಯರಿಗಿಂದು ಆನಂದ ಭಾಷ್ಪ. ಟಿವಿ9 ಇಂಪ್ಯಾಕ್ಟ್ ಲೆಜೆಂಡ್ ಗಜೇಂದ್ರನಿಗೆ ಸಿಕ್ಕಂತಹ ಗೆಲುವಿದು. ಇತ್ತೀಚೆಗಷ್ಟೇ ಟಿವಿ9 ಮತ್ತು ಹಲವು ಪ್ರಾಣಿ ಪ್ರಿಯರ ಪೇಜ್ಗಳು ಜಸ್ಟಿಸ್ ಫಾರ್ ಗಜೇಂದ್ರ ಟ್ಯಾಗ್ಲೈನ್ ಅಡಿ ಗಜೇಂದ್ರನ ಆರೋಗ್ಯದ ಬಗ್ಗೆ, ಆತ ಬೂದಿ ಪಡಕದಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೆತಾ ಇರೋ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ವು. ಮೈಸೂರಿನ ರಾಜಬೀದಿಯಲ್ಲಿ 20 ಬಾರಿ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದಂಥ ಧೀಮಂತ ಚೇತನ ಯಾವಾಗಲೂ ರಾಜವಂಶಸ್ಥರ ಪಕ್ಕದಲ್ಲಿ ಗಾಂಭೀರ್ಯದಿಂದ ನಿಂತು ಪೂಜೆ ಸ್ವೀಕರಿಸ್ತಾ ಇದ್ದಂತಹ ಪಟ್ಟದ ಆನೆ ಈ ಗಜೇಂದ್ರ ಮೈಸೂರು ಅರಮನೆಯ ಇತಿಹಾಸದಲ್ಲಿ ಇವನ ಹೆಸರು ಇಂದಿಗೂ ಕೂಡ ಅಚ್ಚೊತ್ತಿದೆ. ಅಂತಹ ರಾಜವೈಭೋಗ ಕಂಡಂತಹ ಜೀವ ಇಂದು ಕಾಡಿನ ಮೂಲೆಯಲ್ಲಿ ಚಿಕಿತ್ಸೆಗಾಗಿ ಹಾತೊರಿತಾ ಇತ್ತು. ಮೈಸೂರು ಅರಮನೆಯ ಅಂಗಳದಲ್ಲಿ ಗಂಭೀರವಾಗಿ ಹೆಜ್ಜೆ ಹಾಕುತ್ತಾ ದಸರಾ ವೈಭವಕ್ಕೆ ಕಳೆ ತಂದಿದಂಥ ಆನೆ ಇದಾಗಿತ್ತು. 10 ವರ್ಷಗಳ ಕಾಲ ನಾಡ ಹಬ್ಬದ ಮೆರುಗನ್ನು ಕೂಡ ಹೆಚ್ಚಿಸಿತು. ಈ ಗಜೇಂದ್ರನ ಇಂದಿನ ಸ್ಥಿತಿ ನೋಡಿ ಸಾಕಷ್ಟು ಮಂದಿ ಅರಣ್ಯ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಕಾಲದ ಹೊಡೆತಕ್ಕೆ ಸಿಲುಕಿ ಇಂದು ಈ ಜೀವ ಒಬ್ಬಂಟಿಯಾಗಿ ಹೋಗಿದೆ, ವಯಸ್ಸಾಗಿದೆ, ದೇಹಕ್ಕೆ ಚಿಕಿತ್ಸೆಯ ಅವಶ್ಯಕತೆ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಮಕಾರದ ಅವಶ್ಯಕತೆ ಇದೆ. ಈ ಮೂಕ ಜೀವಿಯ ಮೌನ ರೋದನೆ ಯಾರಿಗೆ ಕೇಳಿಸದಾಯಿತೆ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಆದರೆ ಹೃದಯ ಶ್ರೀಮಂತಿಕೆ ಮೆರೆದಿರುವಂತಹ ಅರಣ್ಯ ಸಚಿವರು 75ನೇ ವಯಸ್ಸಿನಲ್ಲಿ ಗಜೇಂದ್ರ ಪಡ್ತಾ ಇರುವಂತಹ ಕಷ್ಟವನ್ನು ಅರಿತು ಬಲಿಷ್ಠ ಆನೆಗಳು ಆತನಿಗೆ ದಾಳಿ ಮಾಡಬಹುದು ಎಂಬ ಸೂಕ್ಷ್ಮ ವಿಚಾರವನ್ನು ಅರಿತು ತಕ್ಷಣವೇ ಗಜೇಂದ್ರನನ್ನ ಮತ್ತಿಗೋಡು ಶಿಬಿರಕ್ಕೆ ಅಥವಾ ಮತ್ಯಾವುದಾದ್ರೂ ಶಿಬಿರಕ್ಕೆ ಕಳುಹಿಸಿ ಆತನಿಗೆ ವೈದ್ಯರಿಂದ ಸೂಕ್ತ ಆರೈಕೆ ಮಾಡಬೇಕು ಅಂತ ಆದೇಶಿಸಿದ್ದಾರೆ. ಒಂದು ಜೀವಿ ಸಂಕಷ್ಟದಲ್ಲಿದ್ದಾಗ ಅಧಿಕಾರದ ಹಂಗನ್ನ ಮರೆತು ಮಾನವೀಯತೆಯ ದೃಷ್ಟಿಯಿಂದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರು ತೆಗೆದುಕೊಂಡಂತಹ ಈ ನಿರ್ಧಾರ ಗಜೇಂದ್ರನಿಗೆ ಹೊಸ ಜೀವನ ನೀಡಲಿದೆ. ಗಜೇಂದ್ರನಿಗೆ ಬೇಕಾದಂತಹ ವೈದ್ಯಕೀಯ ಸೌಲಭ್ಯ ಮತ್ತು ಹಳೆಯ ಒಡನಾಡಿಗಳ ಸಹವಾಸ ಸಿಗುವಂತೆ ಮಾಡಿದ್ದಕ್ಕೆ ಪ್ರಾಣಿ ಪ್ರಿಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಆದಷ್ಟು ಬೇಗ ಗಜೇಂದ್ರನನ್ನ ಬೇರೆ ಶಿಬಿರಕ್ಕೆ ಶಿಫ್ಟ್ ಮಾಡಲಿ. ವಯೋಕಾಲದಲ್ಲಿ ಗಜೇಂದ್ರ ನೆಮ್ಮದಿಯಾಗಿ ತನ್ನ ಸಹಚರರೊಂದಿಗೆ ಕಾಲ ಕಳೆಯಲಿ. ಗಜೇಂದ್ರ, ನಿನ್ನ ಪಯಣ ಈಗ ಶುರುವಾಗಿದೆ. ನಿನ್ನ ಭವ್ಯ ಇತಿಹಾಸಕ್ಕೆ ತಕ್ಕದಾದ ಗೌರವ ನಿನಗೆ ಸಿಗಲಿ. ಮಾನವೀಯತೆ ಇನ್ನೂ ಬದುಕಿದೆ ಎಂಬುದಕ್ಕೆ ಈ ಸ್ಥಳಾಂತರವೇ ಸಾಕ್ಷಿಯಾಗಿದೆ. ಪ್ರಾಣಿ ಪ್ರಿಯರ ಒಕ್ಕುರಲ ಧ್ವನಿಗೆ ಸ್ಪಂದಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರಿಗೆ ಧನ್ಯವಾದಗಳು.